ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಸುಟ್ಟು ಭಾರಿ ನಷ್ಟ, ಧ್ವನಿ ಸಂಘಟನೆಯಿಂದ ಸಹಾಯ ಹಸ್ತ. ಹೊಕ್ಕೇರಿ ತಾಲೂಕಿನ ಶಿಂದಿಹಟ್ಟಿ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆ ಸುಟ್ಟು ಸುಮಾರು 25 ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದೆ. ರಾಮಪ್ಪ ಲಕ್ಷ್ಮಣ ಮಗದುಂ ಅವರ ಮನೆಗೆ ಈ ದುರ್ಘಟನೆ ಸಂಭವಿಸಿದ್ದು ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಂದಿದೆ ಅಂತ ನೊಂದವರು ತಿಳಿಸಿದ್ದಾರೆ. ಘಟನೆ ಸಂಭವಿಸಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎನ್ನುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಅಧಿಕಾರಿಗಳು ನೊಂದವರಿಗೆ ನೆರವಾಗಬೇಕು ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿರುವ ಡಾಕ್ಟರ್ ರವಿ ಬಿ ಕಾಂಬಳಿ ಅವರು ಆಗ್ರಹಿಸಿದ್ದಾರೆ. ಈ ವಿಚಾರ ತಿಳಿದ ತಕ್ಷಣವೇ ಧ್ವನಿ ಸಂಘಟನೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನೊಂದ ಕುಟುಂಬಕ್ಕೆ ದಿನಸಿ, ಬಟ್ಟೆ, ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ವಿತರಿಸಿ ಧೈರ್ಯವನ್ನು ತುಂಬಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ರವಿ ಬಿ ಕಾಂಬ್ಳೆ, ತಾಲೂಕು ಉಪಾಧ್ಯಕ್ಷ ಸಂತೋಷ ಪಾಟೀಲ್, ಕಾರ್ಯದರ್ಶಿ ಶಾಂತಿನಾಥ ಮಗದುಂ ಹಾಗೂ ಖಜಾಂಚಿ ಮಹಂತೇಶ ಬೇವಿಕಟ್ಟಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುಟ್ಟು ನಾಶ ಆಗೈತ್ರಿ. ಈಗ್ರಿ ಕಾಗದ ಪತ್ರ ಎಲ್ಲ ಸುಟ್ಟವ್ರಿ. ಅವರು ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಏನೇನು ಇಲ್ಲ. ನಮ್ಮ ಕೈ ಬಾಳೆ ಎಲ್ಲ ನಾಶ ಆಗೈತ್ರಿ. ನಮ್ಮ ತಂಗಿ ಬಾಳ ಕಷ್ಟದಾಗದಾಡ್ರಿ. ಆಕಿಗೆ ನೆಮ್ಮದಿ ಕೊಡ್ರಿ. ನಮ್ಮೆಲ್ಲ ಹಾಳಾಗಿ ಹೋಗೈತ್ರಿ. ಕಾಗದ ಪತ್ರ ಎಲ್ಲ ಸುಟ್ಟು ಹೋಗಿದಾವ್ರಿ. ನೀವ್ ಆಕಿಗೆ ತಂದೆ ತಾಯಿ ರೀ. ಆಕಿಗೆ ಜಲಮ ಬಾಳ ಅನ್ಯಾಯ ಆಗೈತ್ರಿ. ನಮ್ ತಂಗಿ ಮನೆ ಆಗಿಲ್ರಿ. ಆಕಿ ದವಾಖಾನೆ ಆಗದಾಡ್ರಿ. ಎಲ್ಲ ಇದನ್ನ ನೋಡ್ರಿ. ಆಕಿ ಆತ್ಮಹತ್ಯೆ ಮೇನ ಮಾಡ್ಕೋತಾಳ್ರಿ. ಆಕಿ ಜಲ ಬಾಳ ಅನ್ಯಾಯ ಆಗೈತ್ರಿ. ದೇವ್ರೇ ನೀವ ಕಾಪಾಡ್ರಿ. ಆಕಿನ ಅಣ್ಣ ಆಗೋ 11 ಮುಂದ್ರ ಅದ ಯಾವ ಟೈಮಿಂಗ್ ಏನಿಲ್ಲ, ಎಲ್ಲ ಎದ್ದ ಬಟ್ 11 ಅದ ವೈರ್ ಐತ್ ಬಿಡಿ. ಕರೆಂಟ್ ಮತ್ತೆ ಕರೆಂಟ್ ಇವೆಲ್ಲ ಹಂಗ ಬಿಟ್ಟಾರ ನೋಡು. ತಗೊಂಡ್ ಹೋಗಿದ್ ಬಿಡಿ ಸರಿ. सोमन बर अकडे मग लाईट हचलं. ಅದೊಂದು ಸ್ವಲ್ಪ ನಿಂದ ಐದು ಕ್ವಾಲಿಟಿ ಏನು ಮಾಡಿದ್ರು ಬಂಗಾರ ಇದ್ರಾಗಿತ್ತು ಅಲ್ಲ. ಇಲ್ಲಿ ಇದಾವ ನಾವು ಸುಟ್ಟು ಇದಾವಲ್ಲ. ಒಂದುವರೆಗೆ ಆಗೈತ್ರಿ. ಇದು ಸುಟ್ಟೈತ್ರಿ. ಮತ್ತು ಎಲ್ಲ ಮನ್ಯಾಗಿನ ಜೋಡಣೆ ಎಲ್ಲ ಸುಟ್ಟೈತ್ರಿ. ಮತ್ತೊಂದು 5 ತೊಲಿ ಬಂಗಾರ ರೀ, 10 ತೊಲಿ ಬೆಳ್ಳಿ ರೀ, ಒಂದು 10-15 ಸಾವಿರ ರೂಪಾಯಿ ರೊಕ್ಕ ರೀ, 6-7 ಚೀಲ ಜಾಳ ರೀ, ಕಾಳು ಕಡಿ ಎಲ್ಲ ಸುಟ್ಟೈತ್ರಿ. ನಮಗೆ ಉಟ್ಕೋರಾಕ ಬಟ್ಟಿನೂ ಇಲ್ರಿ, ಉಣ್ಣಾಕ ಏನು ಮಾಡ್ಕೊಂಡು ತಿನ್ನಾಕು ಇಲ್ರಿ. ಅಧಿಕಾರಿಗಳು ಯಾರು ಬಂದಿರಮ್ಮ? ತಲಾಟಿ ಒಬ್ಬರೇ ಬಂದಿರಲ್ರಿ. ಮತ್ತೆ ಅಧಿಕಾರಿಗಳು ಎಲ್ಲರಿಗೂ ತಿಳಿಸಿರಿ? ಎಲ್ಲರಿಗೂ ತಿಳಿಸಿದೇವ್ರಿ. ಯಾರು ಬಂದಿಲ್ಲ? ಯಾರು ಏನ್ಕತ್ತಕ ಯಾರು ಬಂದಿಲ್ಲ ನಮ್ಮ ಕಡೆ. ಮತ್ತು ನಾವು ಕೇಳೋದು ಇಟ್ಟಾರಿ ನಿಮ್ಮನ್ನು ಏನು ನಮಗೆ ಪರಿಹಾರ ಕೊಡ್ಬೇಕ್ರಿ. ನಾವು ನೋಡ್ರಿ ದುಡ್ಕೊಂಡು ತಿನ್ನವ್ರಿ.
ಅಂದಾಜು ಎಷ್ಟು ನುಕ್ಸಾನ್ ಆಗಿರ್ಬೇಕಂದೇವು? ಅಂದಾಜು ಒಂದು 10-15 ಲಕ್ಷ ರೂಪಾಯಿ ಆಗಿರ್ಬೇಕ್ರಿ. ಹೌದು. ತಮ್ಮ ಹೆಸರು ಯಾವ? ನನ್ನ ಹೆಸರು ರೀ ಮಾಲಾ ತಿರ್ಕಂತ ಹೋಗ್ಬೇಕು. ಇದು ರೀ ಕರೆಂಟ್ ವಯರ್ದಿಂದ ಮನೆ ಇದಾಗೈತೆ ರೀ ನಮ್ದು 11:15 ಆಗೈತೆ ರೀ ರಾತ್ರಿ. ಮತ್ತು ಮನ್ಯಾಗಿಂದ ಸಾಮಾನು ಎಲ್ಲ ಸುಟ್ಟೈತೆ ರೀ. 5 ತೊಲಿ ಬಂಗಾರ ರೀ, ಮತ್ತು 15 ತೊಲಿ ಬೆಳ್ಳಿ ರೀ, ಮತ್ತೊಂದು 10-15 ಸಾವಿರ ರೂಪಾಯಿ ರೊಕ್ಕ ರೀ, ಮತ್ತು ಕಾಲು ಕಡಿ ಒಂದು 5-6 ಚೀಲ ಇದ್ದವು ರೀ, ಮತ್ತು ಹಾಕೋರಕ್ಕೆ ಬೈಟ್ ಇಲ್ರಿ ನಮಗೆ. ಎಲ್ಲ ಸುಟ್ಟೈತ್ರಿ. ಬಾಂಡೆ ಎಲ್ಲ ಸುಟ್ಟೈತ್ರಿ. ಯಾರೂ ನಮ್ಮನ್ನು ಬಂದು ಕೇರ್ ಮಾಡಿಲ್ರಿ. ಇಲ್ಲಿ ಎಲ್ಲರಿಗೂ ತಿಳಿಸೇವ್ರಿ ನಾವು. ಮತ್ತು ಅದಕ್ಕಾಗಿ ನಮಗೆ ಊಟ ಮಾಡಕ್ಕೆ ಸುಖಾನು ಏನೂ ಇಲ್ರಿ. ನಮ್ಗೆ ಇರಾಕೆ ಮನಿ ಇಲ್ರಿ. ಇಲ್ಲಿ ತನಕ ಸರ್ಕಾರಿ ಅಧಿಕಾರಿಗಳು ಯಾರು ಬಂದಿಲ್ಲ. ತಲಾಟಿ ಒಬ್ಬರ ಬಂದಿರ್ರಿ. ತಲಾಟಿನ ಬಿಟ್ಟರೆ ಮತ್ತೆ ಯಾರು ಬಂದಿಲ್ರಿ ನಮಗೆ. ಮತ್ತು ಏನು ನೀವು ಸಹಾಯ ಮಾಡೋದಿದ್ರೆ ನಾವು ಅದಕ್ಕಾಗಿ ಬೇಡ್ಕೊರತ್ತೇವ್ರಿ ನಿಮ್ಮ ಕಡೆ. ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ರೀ ಮಾಲಾ ತಿರ್ಕಂತ ಮಗದುಮ್ರಿ. ಅದೇ ನಮ್ದು ಮನೆ ಬೆಂಕಿ ಹಚ್ಚಿದಾಗ ರೀ ಲೈಟ್ ಇದಾಗಿದ್ದಾರೆ. ಮತ್ತು ಇಲ್ಲಿ ಕಾಳ ಮತ್ತು ಬಂಗಾರು ಮತ್ತು ಅರಿವಿ ಮತ್ತು ಎಲ್ಲ ನಮ್ಮ ಅಡುಗೆ ಮಾಡೋ ಸಾಮಾನ, ಕಾಗಪತ್ರ, ಆಧಾರ್ ಕಾರ್ಡು, ನಮ್ಮ ರೇಷನ್ ಕಾರ್ಡು ಎಲ್ಲ ಸುಟ್ಟು ಇದು ಹೋಗೈತಿ ರೀ. ನಮಗೆ ಇನ್ನು ಅಧಿಕಾರಿಗಳು ಯಾರೂ ಇಲ್ಲಿ ಬಂದು ದಾದ ಮಾಡಿಲ್ರಿ. ಅವ್ರ ಒಟ್ಟ ಏನು ಹೇಳಿರೂ ಬರಾಕ್ ತಯಾರಿಲ್ರಿ. ಇಲ್ಲಿ ಈಗ ತಲಾಟಿ ಸಾಹೇಬ್ರು ಒಬ್ರು ಬಂದು ಹೋಗ್ಯಾರ್ರಿ. ಇದಕ್ಕೆ ಯಾರೂ ಒಬ್ಬರು ಬಂದಿಲ್ಲ. ಮುಂದೆ ನಮ್ಗೆ ಹಾಕೋರಾಕ ಬಟ್ಟೆ ಇಲ್ರಿ, ಊಟ ಮಾಡಕ್ಕೆ ನಮ್ಗೆ ಏನೂ ಇಲ್ರಿ. ಮತ್ತೀಗ ಏನೂ ಮಾಡಕ್ಕೆ ನಮ್ಗೆ ಸಾಧ್ಯ ಇಲ್ರಿ. ನೀವು ಏನು ಮಾಡ್ತೀರಿ ನೋಡ್ರಿ ಅಧಿಕಾರಿಗಳು ಬಂದು ಇಲ್ಲಿ ದಾದ ಮಾಡ್ದಿಲ್ಲ ಅಂದ್ರೆ ನಾವು ಏನು ಮಾಡೋದೈತಿ ರೀ ಬಡವರ? ಮುಂದೆ ಪರಿಹಾರ ನಮಗೇನು ಕೊಡಬೇಕು ನಿಮ್ಮನ್ನು ಕೇಳೋದಂದ್ರೆ ನಿಮ್ಮ ಮುಖಾಂತರ ಮಾಹಿತಿ ಕೇಳತ್ತೇವ್ರಿ ನಾವು. ತಮ್ಮ ಹೆಸರೇನು ರೀ? ಚಿರಕಾಂತ ರಾಮಪ್ಪ ಮಗ್ದುಮ್ ರೀ.